ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗಣಪನಿಗೆ ಗರಿಕೆ ಯಾಕೆ ಪ್ರಿಯ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಗಣೇಶನ ಪೂಜೆ ಮಾಡುವಾಗ ಗರಿಕೆಯನ್ನು ತಪ್ಪದೇ ಅರ್ಪಿಸ್ತೀವಿ. ಆದರೆ ಗಣಪನಿಗೆ ಗರಿಕೆ ಯಾಕೆ ಅಷ್ಟು ಪ್ರಿಯ? ಇದರ ಹಿಂದೆ ಒಂದು ಪೌರಾಣಿಕ ಕಥೆಯೂ ಇದೆ. ಪುರಾಣಗಳ ಪ್ರಕಾರ ಒಮ್ಮೆ ಅನ್ನೆಲಾಸುರ ಎಂಬ ರಾಕ್ಷಸನು ತನ್ನ ಅಗ್ನಿಯಂತಹ ಶಕ್ತಿಯಿಂದ ದೇವರುಗಳು ಹಾಗೂ ಋಷಿಗಳನ್ನು ಕಾಡ್ತಿದ್ದನು. ಆಗ ಗಣಪನು ಆ ರಾಕ್ಷಸನನ್ನು ನುಂಗಿಬಿಟ್ಟನು. ಆದರೆ ಅದರ ಪರಿಣಾಮ ಗಣಪನ ದೇಹದಲ್ಲಿ ಅತಿಯಾದ ಉಷ್ಣತೆ ಉಂಟಾಯಿತು. ದೇವರುಗಳು ಹಾಗೂ ಎಲ್ಲರೂ ಹಲವು ರೀತಿಯ ಪರಿಹಾರಗಳನ್ನು ಮಾಡಿದರೂ ಆ ಉಷ್ಣತೆ ಕಡಿಮೆಯಾಗಲಿಲ್ಲ. ಆಗ ಕೆಲವು ಋಷಿಗಳು 21 ಗರಿಕೆಯ ಎಲೆಗಳನ್ನು ಗಣಪನ ತಲೆಯ ಮೇಲೆ ಇಟ್ಟರು. ತಕ್ಷಣವೇ ಗಣಪನ ದೇಹದ ಉಷ್ಣತೆ ಶಮನವಾಯಿತು. ಆಗಿನಿಂದ ಗರಿಕೆ ಗಣಪನಿಗೆ ಅತ್ಯಂತ ಪ್ರಿಯವಾದ ಪೂಜಾ ಸಾಮಗ್ರಿಯಾಯಿತು ಎಂದು ಹೇಳಲಾಗುತ್ತೆ. ಗರಿಕೆ ಸರಳತೆಯ, ಪವಿತ್ರತೆಯ ಹಾಗೂ ವಿನಯದ ಸಂಕೇತವಾಗಿದೆ. ಎಷ್ಟೇ ತುಳಿದರೂ ಮತ್ತೆ ಬೆಳೆಯುವ ಗುಣ ಇರುವುದರಿಂದ ಅದು ಜೀವನದಲ್ಲಿ ಸಹನೆ ಮತ್ತು ದೃಢತೆಯನ್ನು ಸೂಚಿಸುತ್ತೆ. ಆದ್ದರಿಂದ ಗಣೇಶ ಚತುರ್ಥಿ ಸೇರಿದಂತೆ ಯಾವುದೇ ಗಣಪನ ಪೂಜೆಯಲ್ಲಿ ಗರಿಕೆಯನ್ನು ಅರ್ಪಿಸಿದರೆ ವಿಘ್ನಗಳು ದೂರವಾಗಿ ಐಶ್ವರ್ಯ, ಆರೋಗ್ಯ ಮತ್ತು ಶುಭ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ. ಹೀಗಾಗಿ ಮುಂದಿನ ಬಾರಿ ಗಣಪನ ಪೂಜೆ ಮಾಡುವಾಗ ಗರಿಕೆಯ ಮಹತ್ವವನ್ನು ನೆನಪಿಸಿಕೊಂಡು ಭಕ್ತಿಯಿಂದ ಅರ್ಪಿಸಿ. ಗಣಪತಿ ಬಪ್ಪ ಮೋರ್ಯ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.